ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನಗೌಡ. ಬಿಪಿಎಲ್ ಕಾರ್ಡ್ಗಳಿಗೆ ಮರುಜೀವ ಮತ್ತೆ ಅರ್ಜಿ ಸಲ್ಲಿಕೆಗೆ ಅವಕಾಶ, ಷರತ್ತುಗಳು ಏನೇನು ಗೊತ್ತಾ? ಬಿಲೋ ಪಾವರ್ಟಿ ಲೈನ್, ಎಪಿಎಲ್ ಅಬೌವ್ ಪಾವರ್ಟಿ ಲೈನ್. ನೋಡಿ, ಒಂದು ಕಡೆ ಬಡತನದ ರೇಖೆಗಿಂತ ಕಡಿಮೆ ಇರುವಂಥವರಿಗೆ ಅಂದರೆ BPL ಕಾರ್ಡನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಗಳು ಅಥವಾ ಏನೇನು ಸರ್ಕಾರ ಘೋಷಣೆ ಮಾಡಿದ್ದು ಅದೆಲ್ಲವೂ ಕೂಡ ಸಿಗ್ತಾ ಇದೆ. ಸೊ ಕೆಲವರಿಗೆ ಪಾಪ ತುಂಬ ಜನ ಹೆಂಗೆ ಅಂತಂದರೆ BPL ಕಾರ್ಡ್ ಇಲ್ಲದಂಥವರು ಪರದಾಡ್ತಿದ್ದಾರೆ. ನಮಗೆ BPL ಕಾರ್ಡ್ ಇಲ್ಲ, ಅನ್ನಭಾಗ್ಯ ಯೋಜನೆ ಸಿಗ್ತಾ ಇಲ್ಲ, ಅದು ಇದು ಅಥವಾ ಸರ್ಕಾರದಿಂದ ಸವಲತ್ತುಗಳು ಯಾವುದು ಕೂಡ ನಮಗೆ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರ ಕೂಡ ಇದೆ. ಅಂಥವರಿಗೆ ಇದು ಗುಡ್ ನ್ಯೂಸ್ ಅನ್ನ ನೀಡಿದೆ ರಾಜ್ಯ ಸರ್ಕಾರ. ಅರ್ಹ ಬಡ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು. ರದ್ದಾದ BPL ಕಾರ್ಡ್ಗಳ ಪೈಕಿ ಅರ್ಹ ಫಲಾನುಭವಿಗಳಿದ್ರೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಷರತ್ತುಗಳೊಂದಿಗೆ ಅರ್ಹರಾಗಿದ್ದಾರೆ, ದಾಖಲೆಗಳನ್ನು ಒಪ್ಪಿಸಿ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ. ಹಾಗಾದ್ರೆ ಏನ್ ನಿಯಮಗಳು, ಯಾರಿಗೆ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಡೀಟೇಲ್ಸ್ ಕೂಡ ಇಲ್ಲಿದೆ ನೋಡಿ. ನಾನಾ ಕಾರಣಗಳಿಂದ ರದ್ದಾದ BPL ಕಾರ್ಡ್ಗಳನ್ನು ಮತ್ತೆ ಪಡೆಯಬಹುದು. ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಪಡಿತರ ಚೀಟಿಗಳ ಪೈಕಿ ನಾನಾ ಕಾರಣಗಳಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ರದ್ದುಪಡಿಸಲಾಗಿತ್ತು, APL ಕಾರ್ಡ್ಗಳಾಗಿ ಪರಿವರ್ತಿಸಲಾಗಿತ್ತು. ಅಂಥವರಿಗೆ ಈಗ 45 ದಿನಗಳ ಗಡುವಿನ ಕಾಲಮಿತಿಯನ್ನು ರದ್ದುಗೊಳಿಸಲಾಗಿದೆ. ಹೀಗಾಗಿ ಅರ್ಹರು ಮತ್ತೆ APLನಿಂದ BPL ಕಾರ್ಡ್ ಪಡೆಯುವುದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವಕಾಶ ಕಲ್ಪಿಸಿದೆ. ಇನ್ನು ರಾಜ್ಯ ಸರ್ಕಾರ ಕುಟುಂಬ ತಂತ್ರಾಂಶದ ಪ್ರಕಾರ 13,87,651 ಅನರ್ಹ ಪಡಿತರ ಚೀಟಿಗಳಿವೆ ಅಂತ ಪತ್ತೆ ಮಾಡಿತ್ತು. ಈ ಪೈಕಿ 4 ಲಕ್ಷಕ್ಕೂ ಅಧಿಕ BPL ಕಾರ್ಡ್ಗಳನ್ನು APLಗೆ ವರ್ಗಾಯಿಸಿತು. ಅದ್ಯಾಗೋ ಅರ್ಹರಾಗಿದ್ದಾರೆ, ಅಗತ್ಯ ದಾಖಲೆಗಳ ಸಹಿತ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಬೇಕು. ಬಹಿಳಕ್ಕ ಅರ್ಹರಿದ್ರೆ ಅಂತವರ BPL ಪಡಿತರ ಚೀಟಿಯನ್ನು ಮರುಸ್ಥಾಪಿಸುವ ಅವಕಾಶವನ್ನು ಕೂಡ ಕಲ್ಪಿಸಿದೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2023 ಮೇ 20ರಂದು ಅಸ್ತಿತ್ವಕ್ಕೆ ಬಂದಾಗಿನಿಂದ ಈವರೆಗೆ ಅರ್ಹ ಫಲಾನುಭವಿಗಳಿಗೆ ಹೊಸದಾಗಿ BPL ಪಡಿತರ ಚೀಟಿಯನ್ನು ವಿತರಿಸಿರಲಿಲ್ಲ. ಆದ್ರಿಂದ ಅನರ್ಹ ಪಡಿತರ ಚೀಟಿಗಳನ್ನು APLಗೆ ಪರಿವರ್ತಿಸಿದ ನಂತರವಷ್ಟೇ BPL ಪಡಿತರ ಚೀಟಿಗಳನ್ನು ಹೊಸದಾಗಿ ಅರ್ಹ ಫಲಾನುಭವಿಗಳಿಗೆ ನೀಡುವುದು ಸೂಕ್ತ ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಯಾವುದೇ ಅರ್ಹ ಫಲಾನುಭವಿಗಳನ್ನ ಪಡಿತರ ಮುಖ್ಯ ವಾಹಿನಿಯಿಂದ ಹೊರಗೆ ಇಟ್ಟಂತೆ ಆಗುವುದಿಲ್ಲ ಅಂತಲೂ ಕೂಡ ಆಹಾರ ಇಲಾಖೆ ತಿಳಿಸಿದೆ. ಹಾಗಾದ್ರೆ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ನೋಡಬೇಕು, ಅಥವಾ ಷರತ್ತುಗಳೇನು ಅಂತ ನೋಡೋದಾದ್ರೆ ಹಾಗಾದ್ರೆ ಷರತ್ತುಗಳೇನು ಅಂತ ನೋಡಬೇಕಾಗುತ್ತೆ. ತೆರಿಗೆ ಪಾವತಿದಾರರು ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬಾರದು, ಇವರು ಕಟ್ಟುವಂಥವ್ರು ಆಗಿರಬಾರದು. 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿಯನ್ನ ಹೊಂದಿರಬಾರದು. ವಾರ್ಷಿಕ ಆದಾಯದ ಮಿತಿ 1.20 ಲಕ್ಷ ರೂಪಾಯಿ ಮೀರಿರಬಾರ್ದು, ಇದ್ರೊಳಗಿರಬೇಕು. ಇಂತಹ ಮಾನದಂಡಗಳನ್ನು ಸಿಂಪಲ್ ನೋಡಿ, ನಿಮ್ಮ ಆದಾಯದ ಮಿತಿ 1.20 ಲಕ್ಷ ರೂಪಾಯಿ ಮೀರಿರಬಾರ್ದು, 7 ಎಕರೆ ಜಮೀನು ಅಂದ್ರೆ ಅದಕ್ಕಿಂತ ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕೆಳಗೆ 6, 5, 4, 3, 2, 1 ಈ ತರ 1 ಎಕರೆ 2 ಎಕರೆ 3 ಎಕರೆ ಇದ್ರೆ ಓಕೆ ಫೈನ್, ನಿಮಗೆ ಸಿಗುತ್ತೆ. ಇನ್ನು ಟ್ಯಾಕ್ಸ್ ಅನ್ನ ಕಟ್ಟುವಂತಹ ವ್ಯಕ್ತಿಗಳು ನೀವಾಗಿರ್ಬೋದು. ಇಂತಹ ಮಾನದಂಡಗಳನ್ನ ಹೊಂದಿರುವವರು ರದ್ದಾದ BPL ಕಾರ್ಡ್ಗಳನ್ನು ಮತ್ತೆ ತಹಶೀಲ್ದಾರ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ತಹಶೀಲ್ದಾರ್ ಸ್ಥಳ ತನಿಖೆ ಮತ್ತು ದಾಖಲೆಗಳ ಪರಿಶೀಲನೆ ನಡೆಸಿದ ಬಳಿಕ ಮಾನದಂಡಗಳ ಪ್ರಕಾರ ಅರ್ಹತೆ ಇದ್ರೆ ಉಪನಿರ್ದೇಶಕರು BPL ಕಾರ್ಡ್ಗಳಾಗಿ ಮರು ಸ್ಥಾಪಿಸಬೇಕು ಅಂತ ಆರ್ಥಿಕ ಇಲಾಖೆಯು ಸೂಚನೆಯನ್ನು ಕೊಟ್ಟಿದೆ. ಇನ್ನು ಬಾಕಿ ಇರುವ 2.90 ಲಕ್ಷ ಅರ್ಜಿಗಳನ್ನ ವಿಲೇವಾರಿ ಮಾಡುವ ಬದಲು ಈಗಾಗಲೇ ಚಾಲ್ತಿಯಲ್ಲಿದ್ದು ನಾನಾ ಕಾರಣಗಳಿಂದ ರದ್ದಾಗಿರುವ ಅರ್ಹ ಕಾರ್ಡ್ಗಳನ್ನು ಮತ್ತೆ ಚಾಲ್ತಿಗೆ ತರುವುದು ಇದರ ಉದ್ದೇಶವಾಗಿದೆ. ಇನ್ನು ಈ ಹಿಂದೆ 45 ದಿನಗಳ ಗಡುವು ನೀಡಲಾಗಿತ್ತು, ಆದರೆ ಅರ್ಹರಿಗೆ ವಂಚನೆ ಆಗಬಾರದು ಅನ್ನುವ ಕಾರಣದಿಂದ ಗಡುವನ್ನು ಸಡಿಸಲಾಗಿದೆ. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳನ್ನ ತಮ್ಮ ವ್ಯಾಪ್ತಿಯ ತಹಶೀಲ್ದಾರರಿಗೆ ಸಲ್ಲಿಸಿದರೆ ತಾನಾಗಿಯೇ ಕಾರ್ಡ್ ಸಕ್ರಿಯಗೊಳ್ಳುತ್ತೆ ಅನ್ನುವಂತಹ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಈಗಾಗಲೇ ತಿಳಿಸಿದ್ದಾರೆ. ಈ ನಡುವೆ 6 ತಿಂಗಳಿಂದ ಆಹಾರ ಧಾನ್ಯಗಳನ್ನ ಪಡೆಯದ BPL ಕಾರ್ಡ್ಗಳನ್ನ ಅಮಾನತುಗೊಳಿಸಲಾಗುವುದು ಅಂತಲೂ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ BPL ಕಾರ್ಡ್ಗಳಿಗೆ ಏನು ಮರುಜೀವ ಸಿಕ್ಕಂತ ಆಗ್ತಾ ಇದೆ. ಸೊ ಹಾಗಾಗಿ ಯಾರ್ಯಾರಿಗೆಲ್ಲ BPL ಕಾರ್ಡ್ ರಿಜೆಕ್ಟ್ ಆಗಿತ್ತು ಅವರೆಲ್ಲರೂ ಕೂಡ ಈಗ ಹೊಸ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.